ನಮಸ್ಕಾರ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಸಂವಿಧಾನ ಒಂದು ಬೃಹತ್ ವಾಸ್ತುಶಿಲ್ಪದಂತೆ ಹೇಗೆ ನಿರ್ಮಾಣವಾಯಿತು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಕೇವಲ ಒಂದು ಕಲ್ಪನೆಯಿಂದ ಶುರುವಾಗಿ ಅಂತಿಮ ಕರಡು ರಚನೆಯವರೆಗಿನ ಆ ರೋಚಕ ಪಯಣವನ್ನು ಈ ವಿಶ್ಲೇಷಣೆಯಲ್ಲಿ ಒಟ್ಟಾಗಿ ನೋಡೋಣ. ಇವತ್ತಿನ ನಮ್ಮ ಕಾರ್ಯಸೂಚಿ ತುಂಬ ಸ್ಪಷ್ಟವಾಗಿದೆ. ಸ್ವಯಂ ಆಡಳಿತದ ಆ ಆರಂಭಿಕ ಬೇಡಿಕೆಗಳಿಂದ ಶುರುಮಾಡಿ ಒಂದು ಸಾರ್ವಭೌಮ ರಾಷ್ಟ್ರವನ್ನು ಕಟ್ಟುವಲ್ಲಿನ ಸಂಕೀರ್ಣ ಸವಾಲುಗಳವರೆಗೆ ಹಂತಹಂತವಾಗಿ ಏನೆಲ್ಲ ಆಯಿತು ಅಂತ ನೋಡಲಿದ್ದೇವೆ. ಮೊದಲನೇ ಭಾಗ, ಸಂವಿಧಾನದ ಬೇಡಿಕೆ. ಇದುವೇ ಕಲ್ಪನಾತ್ಮಕ ಬುನಾದಿ. ನಮ್ಮ ಈ ಕಥೆ ಶುರುವಾಗೋದೇ ಒಂದು ಪ್ರಬಲವಾದ ಬೇಡಿಕೆಯಿಂದ. ಬ್ರಿಟಿಷರು ನಮ್ಮ ಮೇಲೆ ಹೇರಿದ ವ್ಯವಸ್ಥೆಯನ್ನು ಧಿಕ್ಕರಿಸಿ ನೈಜ ಸ್ವಯಂ ನಿರ್ಣಯದತ್ತ ನಾವು ಇಟ್ಟ ಮೊದಲ ಹೆಜ್ಜೆ ಇದು. 1922ರಲ್ಲೇ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ರು, ಭಾರತದ ರಾಜಕೀಯ ಭವಿಷ್ಯವನ್ನ ಜನರೇ ನಿರ್ಧರಿಸಬೇಕು ಅಂತ. ಇದು ನಮ್ಮ ಸ್ವಯಂ ನಿರ್ಣಯದ ಬಯಕೆಯನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತಲ್ವಾ? ಇದೇ ಭಾವನೆಗೆ ಒಂದು ಅಧಿಕೃತ ರೂಪ ಸಿಕ್ಕಿದ್ದು ಮಾರ್ಕ್ಸ್ವಾದಿ ವಿದ್ವಾಂಸ ಎನ್ ರಾಯ್ ಅವರು ಸಂವಿಧಾನ ರಚನಾ ಸಭೆಗಾಗಿ ನಿರ್ದಿಷ್ಟವಾಗಿ ಬೇಡಿಕೆ ಇಟ್ಟಾಗ. ಆದರೆ ಅಸಲಿಗೆ ಈ ಸಂವಿಧಾನ ಅಂದ್ರೆ ಏನು? ಸ್ವಲ್ಪ ಯೋಚಿಸಿ. ಇದನ್ನು ಒಂದು ಜೈವಿಕ ಉಸಿರಾಟದ ವ್ಯವಸ್ಥೆಗೆ ಹೋಲಿಸಬಹುದು. ನಮ್ಮ ದೇಹದ ಪ್ರತಿಯೊಂದು ಅಂಗವೂ ನಮ್ಮನ್ನು ಹೇಗೆ ಜೀವಂತವಾಗಿಡುತ್ತದೆಯೋ ಹಾಗೆಯೇ ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ಮೂಲಭೂತ ದಾಖಲೆಯೇ ಈ ಸಂವಿಧಾನ. ಈಗ ಇಲ್ಲಿನ ಕಾಲಾನುಕ್ರಮವನ್ನ ಸ್ವಲ್ಪ ಗಮನಿಸಿ. 1919ರ ಕಾಯ್ದೆ ಇರ್ಬೋದು, ಒಬ್ಬನೇ ಒಬ್ಬ ಭಾರತೀಯನಿಲ್ಲದ 1927ರ ಸೈಮನ್ ಕಮಿಷನ್ ಆಗಿರ್ಬೋದು, ಅಥವಾ 1935ರ ಮಿನಿ ಸಂವಿಧಾನ. ಇವೆಲ್ಲವೂ ಭಾರತೀಯರಲ್ಲಿ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿದು ಅಷ್ಟೇ. ಕೊನೆಗೆ 1939ರ ಎರಡನೇ ಮಹಾಯುದ್ಧದ ತೀವ್ರ ಒತ್ತಡ ಬಿದ್ದಾಗಲೇ ಸ್ವಯಂ ಆಡಳಿತದ ನೀಲನಕ್ಷೆ ನೀಡಲು ಬ್ರಿಟಿಷರು ಅನಿವಾರ್ಯವಾಗಿ ಮುಂದಾಡಬೇಕಾಯಿತು. ಮುಂದಿನ ಭಾಗ, ವಿಫಲವಾದ ಪ್ರಸ್ತಾಪಗಳು. ಯುದ್ಧದ ತುರ್ತು ಪರಿಸ್ಥಿತಿಯಿಂದಾಗಿ ಬ್ರಿಟಿಷರು ಬಗೆ ಬಗೆಯ ಸಾಂವಿಧಾನಿಕ ನೀಲನಕ್ಷೆಗಳನ್ನು ನಮ್ಮ ಮುಂದಿಟ್ರು. ಆದರೆ ಇವೆಲ್ಲವೂ ಭಾರತೀಯ ರಾಜಕೀಯ ಗುಂಪುಗಳಿಂದ ತೀವ್ರ ವಿರೋಧವನ್ನೇ ಎದುರಿಸಬೇಕಾಗಿ ಬಂತು. ಈ ತಿರಸ್ಕೃತ ನೀಲನಕ್ಷೆಗಳನ್ನು ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಅಸಲಿ ಕಥೆ ಅರ್ಥವಾಗುತ್ತದೆ. ಕ್ರಿಪ್ಸ್ ಪ್ರಸ್ತಾಪವು ಡೊಮಿನಿಯನ್ ಸ್ಥಾನಮಾನವನ್ನು ನೀಡಿತು ನಿಜ, ಆದರೆ 2 ಪ್ರತ್ಯೇಕ ರಾಷ್ಟ್ರಗಳ ಸೃಷ್ಟಿಗೆ ಒಪ್ಪದ ಕಾರಣ ಮುಸ್ಲಿಂ ಲೀಗ್ ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿತು. ಆ ಕಡೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನೋಡಿದ್ರೆ ಅದೊಂದು ದುರ್ಬಲ ಕೇಂದ್ರವನ್ನು ಪ್ರಸ್ತಾಪಿಸಿತು. ಕೋಮು ಉದ್ವಿಗ್ನತೆ ನಿರ್ವಹಿಸಲು ಉಪಗುಂಪುಗಳಿಗೆ ಅವಕಾಶ ಮಾಡಿಕೊಟ್ಟ ಆ ಯೋಜನೆ ವಾಸ್ತವದಲ್ಲಿ ಮತ್ತಷ್ಟು ಅಪಾಯಕಾರಿಯಾಗಿತ್ತು. ಯಾವುದೇ ಒಂದು ಸಮುದಾಯ ಮೇಲುಗೈ ಸಾಧಿಸಬಾರದು ಅಂತ ಕ್ಯಾಬಿನೆಟ್ ಯೋಜನೆಯಲ್ಲಿ ಒಂದು ವಿಚಿತ್ರ ಗಣಿತದ ಸೂತ್ರವನ್ನೇ ತಂದ್ರು. ಅದೇನಪ್ಪ ಅಂದ್ರೆ, ಕೋಮು ವಿಷಯಗಳಿಗೆ ನಿರ್ದಿಷ್ಟ ಸಮುದಾಯದ ಬಹುಮತವೂ ಬೇಕು, ಜೊತೆಗೆ ಒಟ್ಟಾರೆ ಹಾಜರಿರುವ ಸದಸ್ಯರ ಬಹುಮತವೂ ಬೇಕು ಅಂತ ಷರತ್ತು ವಿಧಿಸಿದ್ರು. ಎಷ್ಟೇ ಲೆಕ್ಕಾಚಾರ ಹಾಕಿದ್ರೂ ಈ ಸೂತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ್ನು ಒಗ್ಗೂಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಈಗ 3ನೇ ಭಾಗಕ್ಕೆ ಬರೋಣ. ಅದೇ ಸಂವಿಧಾನ ರಚನಾ ಸಭೆಯ ರಚನೆ. ಸ್ವಾತಂತ್ರ್ಯ ಸಿಗುವ ಮುನ್ನವೇ ಈ ಸಂವಿಧಾನದ ಶಿಲ್ಪಿಗಳನ್ನ ಒಂದೆಡೆ ಸೇರಿಸುವ ಆ ಬೃಹತ್ ಪ್ರಕ್ರಿಯೆ ಹೇಗಿತ್ತು ಅಂತ ಈಗ ನೋಡೋಣ. ನಿಮ್ಗೊತ್ತಾ, 1947ಕ್ಕೂ ಮುನ್ನ ನಮ್ಮ ಸಂವಿಧಾನ ಸಭೆಯಲ್ಲಿ ಬರೋಬ್ಬರಿ 389 ಸದಸ್ಯರಿದ್ರು. ಇವರ ಆಯ್ಕೆಗೆ ಒಂದು ರೀತಿಯ ಡ್ಯುಯಲ್ ಮೆಥಡ್ ಅಥವಾ ದ್ವಿಗುಣ ವಿಧಾನವನ್ನ ಬಳಸಲಾಯಿತು. ಬ್ರಿಟಿಷ್ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ ನಡೆದ್ರೆ ಚುನಾವಣೆಯ ಗಂಧಗಾಳಿಯೇ ಗೊತ್ತಿಲ್ಲದ ಕೆಲವು ದೇಶೀಯ ಸಂಸ್ಥಾನಗಳಿಂದ ಸದಸ್ಯರನ್ನು ನೇರವಾಗಿ ನಾಮನಿರ್ದೇಶನ ಮಾಡಲಾಯಿತು. ಈ ನಂಬರ್ ನೋಡಿ, 10 ಲಕ್ಷ. ಇಷ್ಟು ದೊಡ್ಡ ದೇಶದ ಜನಸಂಖ್ಯೆಯನ್ನು ಸರಿಯಾಗಿ ಪ್ರತಿನಿಧಿಸಲು ಒಂದು ಪಕ್ಕಾ ಸೂತ್ರ ಬೇಕಿತ್ತಲ್ವಾ? ಅದಕ್ಕಾಗಿಯೇ ಪ್ರತಿ 10 ಲಕ್ಷ ಅಥವಾ 1 ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡುವ ನಿರ್ಧಾರಕ್ಕೆ ಬಂದ್ರು. ಆಧುನಿಕ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಿಲ್ಲದ ಆ ಕಾಲದಲ್ಲಿ ಚುನಾವಣೆ ಹೇಗೆ ನಡೀತಿತ್ತು ಅಂತ ಊಹಿಸಿ. ಮತದಾರರನ್ನ ಮುಸ್ಲಿಂ, ಸಿಖ್ ಮತ್ತು ಜನರಲ್ ಅಂದ್ರೆ MSG ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ನಂತರ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏಕವರ್ಗಾವರಣಾ ಮತದಾನ ಪದ್ಧತಿಯ ಮೂಲಕ ಯಾರು ಮೊದಲು ಯಾರು ನಂತರ ಅಂತ ಪ್ರಾಶಸ್ತ್ಯಗಳನ್ನ ನಿರ್ಧರಿಸ್ತಿದ್ರು. ತುಂಬಾನೇ ವ್ಯವಸ್ಥಿತವಾಗಿತ್ತಲ್ವಾ? 4ನೇ ಭಾಗ, ಸ್ವಾತಂತ್ರ್ಯ ಮತ್ತು ವಿಭಜನೆ. ಮೌಂಟ್ ಪ್ಯಾಟನ್ ಯೋಜನೆ ಹಾಗೂ 1947ರ ಕಾಯ್ದೆ ಜಾರಿಗೆ ಬಂದ ತಕ್ಷಣ ಇತಿಹಾಸದ ಗತಿಯೇ ಬದಲಾಗಿ ಹೋಯಿತು. ಇದು ನಮ್ಮ ಸಂವಿಧಾನ ಸಭೆಯ ಸ್ವರೂಪವನ್ನೇ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಬದಲಾಯಿಸಿತು. ಈಗಾದ ಬಹುದೊಡ್ಡ ಬದಲಾವಣೆಯನ್ನು ಗಮನಿಸಿ. 1947ಕ್ಕೂ ಮುನ್ನ ನಮ್ಮ ಸಭೆಗೆ ಸ್ವತಂತ್ರ ಅಧಿಕಾರ ಇರಲಿಲ್ಲ. ಬ್ರಿಟಿಷರ ನಿಯಮಗಳಿಗೆ ಅದು ತಲೆಬಾಗಬೇಕಿತ್ತು. ಆದರೆ ಸ್ವಾತಂತ್ರ್ಯ ಕಾಯ್ದೆ ಬಂದ ಕೂಡಲೇ ಅದು ಸಂಪೂರ್ಣ ಸಾರ್ವಭೌಮ ಅಸ್ತಿತ್ವ ಪಡೆದುಕೊಂಡಿತು. ಭಾರತ ಮತ್ತು ಪಾಕಿಸ್ತಾನದ ಸಭೆಗಳಾಗಿ ವಿಭಜನೆಯಾದರೂ ಬ್ರಿಟಿಷರ ಹಳೆಯ ವಸಾತಿಶಾಹಿ ಕಾನೂನುಗಳನ್ನು ಕಿತ್ತೊಗೆಯುವ ಅನಿಯಮಿತ ಅಧಿಕಾರ ನಮ್ಮ ಸಭೆಗೆ ಸಿಕ್ಕೇ ಬಿಡ್ತು.
ಮತ್ತೊಂದು ರೋಚಕ ವಿಚಾರ ಏನಂದ್ರೆ ಈ ಹೊಸ ಸಭೆ ಕೇವಲ ಒಂದೇ ಕೆಲಸಕ್ಕೆ ಸೀಮಿತವಾಗಿರಲಿಲ್ಲ. ಅದು ಏಕಕಾಲದಲ್ಲಿ 2 ಬೃಹತ್ ಜವಾಬ್ದಾರಿಗಳನ್ನು ಹೊತ್ಕೊಂಡಿತ್ತು. ಒಂದೆಡೆ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಕಾರ್ಯ, ಇನ್ನೊಂದೆಡೆ ಜಿ.ವಿ. ಮಾವಳಂಕರ್ ಅವರ ನೇತೃತ್ವದಲ್ಲಿ ಸ್ವತಂತ್ರ ಭಾರತದ ಮೊದಲ ಶಾಸಕಾಂಗವಾಗಿ ದೈನಂದಿನ ಆಡಳಿತ. ಎಂತಹ ಅದ್ಭುತ ಸಮನ್ವಯ ಅಲ್ವಾ? ಕೊನೆಯ ಮತ್ತು 5ನೇ ಭಾಗ, ಸಮಿತಿಗಳು ಮತ್ತು ಪ್ರಾತಿನಿಧ್ಯ. ಇಷ್ಟು ದೊಡ್ಡ ಸಂವಿಧಾನವನ್ನು ಕಟ್ಟಲು ಕೇವಲ ಉತ್ಸಾಹವಿದ್ದರೆ ಸಾಲದು. ಇಡೀ ಸಭೆಯನ್ನು ಒಂದು ಚುರುಕಾದ ಹಾಗೂ ದಕ್ಷ ನಿರ್ಮಾಣ ತಂಡವಾಗಿ ಸಂಘಟಿಸುವ ಅಗತ್ಯ ಖಂಡಿತ ಇತ್ತು. ಇದಕ್ಕಾಗಿಯೇ ಒಂದು ಅದ್ಭುತವಾದ ಸಮಿತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಇಡೀ ಸಭೆ ಸೇರಿ ಚರ್ಚೆ ಮಾಡಿದ್ರೆ ಗೊಂದಲ, ಸಮಯ ವ್ಯರ್ಥ ಆಗುತ್ತೆ ಅಂತ ಕೇಂದ್ರದ ಅಧಿಕಾರ, ಮೂಲಭೂತ ಹಕ್ಕುಗಳಂತಹ ವಿಷಯಗಳನ್ನು ಬೇರೆ ಬೇರೆ ಸಮಿತಿಗಳಿಗೆ ಹಂಚಿದ್ರು. ಇದರಿಂದ ಆಯಾ ಕ್ಷೇತ್ರದ ಪರಿಣಿತರಿಗೆ ಆಳವಾದ ಸಂಶೋಧನೆ ಮಾಡಲು ಸಾಧ್ಯವಾಯಿತು. ಕೊನೆಯಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದ ಡ್ರಾಫ್ಟಿಂಗ್ ಕಮಿಟಿ ಇದೆಲ್ಲವನ್ನೂ ಅತ್ಯಂತ ನಾಜೂಕಾಗಿ ಒಟ್ಟುಗೂಡಿಸಿ ಅಂತಿಮ ಕರಡನ್ನು ನಮ್ಮ ಮುಂದಿಟ್ಟಿತು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು. ಅದೇನಂದ್ರೆ, ಈ ಸಂವಿಧಾನ ಸಭೆ ನಿಜಕ್ಕೂ ನಮ್ಮ ಇಡೀ ದೇಶವನ್ನು ಪ್ರತಿನಿಧಿಸ್ತಿತ್ತಾ ಅಂತ. ಯಾಕಂದ್ರೆ ಇದು ಪರೋಕ್ಷವಾಗಿ ಆಯ್ಕೆಯಾದ ಸಭೆ, ಜೊತೆಗೆ ತುಂಬಿದ್ದವರೆಲ್ಲ ಬಹುಪಾಲು ಕಾನೂನು ತಜ್ಞರೇ. ಹಾಗಿದ್ಮೇಲೆ ಭಾರತದಂತಹ ವೈವಿಧ್ಯಮಯ ದೇಶ ಇದನ್ನು ಒಪ್ಪಿಕೊಳ್ಳೋದು ಹೇಗೆ ಎಂಬ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಆದರೆ ಈ ಸಂದೇಹಕ್ಕೂ ಒಂದು ಸ್ಪಷ್ಟವಾದ ಉತ್ತರ ಇದೆ. ಅಲ್ಲಿನ ಯಾವುದೇ ನಿರ್ಧಾರಗಳನ್ನು ಕೇವಲ ಕಾಟಾಚಾರದ ಬಹುಮತದ ಮೇಲೆ ತೆಗೆದುಕೊಂಡಿಲ್ಲ, ಬದಲಿಗೆ ವ್ಯಾಪಕವಾದ ಒಮ್ಮತದ ಮೂಲಕ ನಿರ್ಧರಿಸಲಾಯಿತು. ಜೊತೆಗೆ ಎಲ್ಲಾ ಧರ್ಮಗಳು ಹಾಗೂ ಶೋಷಿತ ವರ್ಗಗಳ ಧ್ವನಿಗೂ ಅಲ್ಲಿ ಜಾಗವಿತ್ತು. ಇನ್ನು ಆ ಕಠಿಣವಾದ ಕಾನೂನು ಭಾಷೆ ಯಾಕೆ ಬೇಕಿತ್ತು ಅಂದ್ರೆ, ಭವಿಷ್ಯದಲ್ಲಿ ಯಾರಿಗೂ ಯಾವುದೇ ಗೊಂದಲ ಅಥವಾ ಸಂಘರ್ಷ ಬರಬಾರದು ಅನ್ನೋ ದೂರದೃಷ್ಟಿಯಿಂದ ಮಾತ್ರವೇ ಆ ಶೈಲಿಯನ್ನು ಬಳಸಲಾಯಿತು. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಿಮಗೊಂದು ಆಲೋಚನೆಗೆ ಹಚ್ಚುವ ವಿಚಾರ. ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದ ಒಂದು ಹೊಸ ರಾಷ್ಟ್ರ ತನ್ನ ತಕ್ಷಣದ ಆಡಳಿತವನ್ನು ನಿಭಾಯಿಸ್ತಲೇ ಸಂಪೂರ್ಣ ಹೊಸ ಸಂವಿಧಾನವನ್ನು ಕಟ್ಟುವಂತಹ ಅತೀ ಸೂಕ್ಷ್ಮ ಪ್ರಕ್ರಿಯೆಯನ್ನು ಹೇಗೆ ತಾನೇ ಸರಿದೂಗಿಸಿರಬಹುದು? ಖಂಡಿತ ಯೋಚಿಸಿ. ಈ ಬೃಹತ್ ಸಾಂವಿಧಾನಿಕ ಪ್ರಯತ್ನದ ಪಾಠಗಳು ಇಂದಿನ ಜಗತ್ತಿನ ಎಷ್ಟೋ ರಾಜಕೀಯ ಬದಲಾವಣೆಗಳಿಗೆ ದಾರಿದೀಪವಾಗಿವೆ ಅಲ್ವಾ? ಈ ಅತ್ಯಮೂಲ್ಯವಾದ ಐತಿಹಾಸಿಕ ಮಾಹಿತಿಯನ್ನು ಒಟ್ಟಾಡಿ ಅರಿತುಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.